ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಟೊಮೊಟೊ ಗ್ರೇವಿ ಅಂತ ಹೇಳ್ಬಿಟ್ಟು ಮಾಡೋಣ ಬನ್ನಿ. ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ಎಣ್ಣೆ ಹಾಕ್ಕೊಂಡೆ, ಒಂದು 2-3 ಚಮಚ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಸಿಡಿದ ನಂತರ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಈಗ ಹಸಿಮೆಣ್ಸಿನ್ಕಾಯಿ, ಒಂದು 3-4 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಇದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಕರಿಬೇವಿನ ಸೊಪ್ಪು ಒಂದು 10-12 ಎಲೆಗಳನ್ನ ಹಾಕ್ಕೊಳ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಂಬಾ ಸೂಪರಾಗಿರುತ್ತೆ ಇದು. ಚಪಾತಿ ಜೊತೆಗೆ, ರೈಸ್ ಜೊತೆಗೆ ಸೂಪರಾಗಿತ್ತು. ಒಂದು ತುತ್ತು ತಿನ್ನೋಂಥವ್ರು 2 ತುತ್ತನ್ನು ತಿಂತಾರೆ. ಖಂಡಿತ ಇದನ್ನು ಒಮ್ಮೆ ಮಾಡಿ ನೋಡಿ. ಹೇಗೆ ಬಂತು ನನಗೆ ಕಮೆಂಟ್ನ ತಿಳಿಸಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಹಾಲಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಇದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ. ಯಾವಾಗಲೂ ಟೊಮೊಟೊ ಗೊಜ್ಜುಗಳು ಮಾಡಿರ್ತೀರ. ಉಪ್ಪನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಇದು ಫಸ್ಟೇ ಹಾಕಿದ್ರೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಬೇಗ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಇಲ್ಲ ನೀವು ಆವಾಗಲೇ ಶುಂಠಿ ಬೆಳ್ಳುಳ್ಳಿನ ಕೆಜ್ಜಿಬಿಟ್ಟು ಬೇಕಾದರೂ ಫ್ರೆಶ್ಶಾಗಿ ಹಾಕ್ಕೋಬೋದು. ಇದು ನಾನು ಮಾಡಿ ಇಟ್ಕೊಂಡಿರೋಂಥದ್ದು ಮನೆಯಲ್ಲೇ. ಆದಷ್ಟು ನಾನು ಮನೆಯಲ್ಲೇ ಇರೋವಂಥ ಐಟಮ್ನಲ್ಲೇ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಓಕೆ, ಔಟ್ ಸೈಡಿಂದ ಜಾಸ್ತಿ ನಾನು ತರಲ್ಲ ಯಾವುದೂ. ರೇರಾಗಿ ನಾನು ಯೂಸ್ ಮಾಡ್ತೀನಿ ಔಟ್ ಸೈಡಿಂದ. ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಕಲ್ಲರು ಚೇಂಜ್ ಆಗೋದ್ರಿಂದ ಸಾಫ್ಟ್ ಆಗೋವರೆಗೂ ಹಸಿ ವಾಸನೆ ಹೋಗಬೇಕು, ಈರುಳ್ಳಿ ಹಸಿ ವಾಸನೆ. ಮತ್ತು ಇವಾಗ ಒಂದು 3-4 ಟೊಮೊಟೊನ ತೊಗೊಂಡಿದ್ದೆ, ನಾಟಿ ಟೊಮೊಟೊ. ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊತೀನಿ. ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಟೊಮೊಟೊನ ಮತ್ತು ಈರುಳ್ಳಿನ ತೊಗೋಬೋದು. ನಾವು 4 ಜನಕ್ಕೆ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನ್ ಮಿಕ್ಸ್ ಅಂತೀವಲ್ಲ ಆ ಥರ. ಇವಾಗ ನೋಡಿ, ಮತ್ತು ಇದು ಖಾರದ ಪುಡಿ. ಇದು ಕಾಶ್ಮೀರಿ ಚಿಲ್ಲಿ ಪೌಡರೇ. ಇದು ಖಾರನೂ ಇದೆ, ಮನೆಯಲ್ಲೇ ಮಾಡಿರೋಂಥದ್ದು. ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ತಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿನ ನಾವು ಆಲ್ರೆಡಿ ಹಾಕಿದ್ದೀವಿ. ಹಾಕಿಬಿಟ್ಟು ಮತ್ತೆ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪೌಡರು ಒಂದು 1/4 ಚಮಚದಷ್ಟು. ಇದು ಮನೆಯಲ್ಲೇ ಮಾಡಿರುವಂಥದ್ದೇ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಖಾರಕ್ಕೆ. ಇದು ಖಾರ ಏನಿರೋದಿಲ್ಲ, ಬಟ್ ಕಲ್ಲರ್ಗೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಕೇಳಿದ್ರೆ ಅಂಗಡಿನಲ್ಲಿ ಸಿಗುತ್ತೆ. ಹಾಕ್ಬಿಟ್ಟು ಒಂದು ಮಿಕ್ಸರ ಮಾಡ್ಕೊಳ್ಳೋಣ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಹಾಕ್ಕೊಳ್ಬೋದು, ಬಟ್ ಅದು ಕಲ್ಲರ್ಗೆ ಅಷ್ಟೇ. ಅಂಗಡಿಯಲ್ಲಿ ತರೋಂಥದ್ದು ಖಾರ ಇರೋಲ್ಲ. ಇದು ಮನೆಯಲ್ಲಿ ನಾನು ಮೆಣಸಿನ್ಕಾಯಿನ ತೊಗೊಂಡು ಬಂದು ಒಣಗಿಸಿ ಪೌಡರ್ನ ಮಾಡಿಟ್ಕೊಂಡಿರೋವಂಥದ್ದು. ನೋಡಿ, ಇವಾಗ ಆಲ್ರೆಡಿ ಸಾಫ್ಟ್ ಆಯಿತು. ಈ ಥರ ಚೆನ್ನಾಗಿ ಮಿಕ್ಸರ ಮಾಡ್ಕೊಳ್ಳೋಣ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ತಾಯಿರ್ತೀರ ನೀವು. ಚಪಾತಿಗೆ, ರೈಸ್ಗೆ ಸೂಪರಾಗಿರುತ್ತೆ. ಮತ್ತು ದೋಸೆ ಜೊತೆನೂ ನೀವು ತಿನ್ಬೋದು. ಇವಾಗ ಇದಕ್ಕೆ ಒಂದು ಮಸಾಲೆನ ರುಬ್ಕೊಳ್ಳೋಣ. ತೆಂಗಿನಕಾಯಿನ ನಾನು ಹಾಕ್ಕೊತೀನಿ, ಒಂದು ಹಿಡಿಯುವಷ್ಟು, ಅಂದರೆ ಒಂದು 4-5 ಚಮಚದಷ್ಟು ಹಸಿ ತೆಂಗಿನ ತುರಿ, ಫ್ರೆಶ್ ಕೋಕೋನಟ್ ಅಂತ ಹೇಳ್ತೀವಲ್ಲ ಅದು. ಮತ್ತು ಒಂದು ಟೊಮೊಟೊನ ಹಾಕ್ಕೊಳ್ತೀನಿ ಇದರಲ್ಲೂ. ಅದರಲ್ಲಿ ಒಂದು 4 ಟೊಮೊಟೊ ಹಾಕಿದ್ದೀನಿ. ಇದರಲ್ಲೂ ಒಂದು ಟೊಮೊಟೊನ ಕಟ್ ಮಾಡಿಕೊಂಡು, ನನ್ನ ಮಗಳು ಕಟ್ ಮಾಡ್ತಿರೋದು ಇದು. ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ನಾಟಿ ಟೊಮೊಟೊನೇ ಬೇಕು ಫ್ರೆಂಡ್ಸ್. ಓಕೆ, ನೀವು ಫಾರಮ್ ಟೊಮೊಟೊ ಯೂಸ್ ಮಾಡೋದಾದರೆ ನೀವು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ. ಅದ್ರ ಟೇಸ್ಟೇ ಬೇರೆ ಥರ ಬಂದ್ಬಿಡುತ್ತೆ. ಓಕೆ, ಮತ್ತು ಸ್ವಲ್ಪ ಸೋಂಪು, 1 ಸ್ಪೂನಷ್ಟು ಸೋಂಪು ಕಾಳು ಹಾಕ್ಕೊಂಡು, ಸ್ವಲ್ಪ ನೀರನ್ನ ಹಾಕ್ಕೊಂಡು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ನೋಡಿ, ಆಯಿತು ಪೇಸ್ಟು. ಇವಾಗ ಈ ಮಸಾಲೆ ಒಳಗಡೆ ನಾವು ಹಾಕಬೇಕಾಗತ್ತೆ ಅದನ್ನು. ತುಂಬಾ ಒಂದು ಡಿಫ್ರೆಂಟ್ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿ. ನಾನಂತೂ 2 ಸರಿ ಅನ್ನ ಹಾಕ್ಕೊಂಡು ತಿಂದೆ ಫ್ರೆಂಡ್ಸ್. ಓಕೆ,
ಇವಾಗ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದನ್ನು ಮಿಕ್ಸನ್ನ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಒಂದು ತುತ್ತು ತಿನ್ನೋಂಥವ್ರು ಇನ್ನೂ ಸ್ವಲ್ಪ ಬೇಕು ಅಂತ ಹಾಕ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾವಾಗಲೂ ಟೊಮೆಟೊ ಗೊಜ್ಜು ಈ ಥರದ್ದೆಲ್ಲ ನಾವು ಮಾಡ್ತಾಯಿರ್ತೀವಿ. ಸೊ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಇಷ್ಟಪಟ್ಟು ಖಂಡಿತ ತಟ್ಟೆಲಿರೋ ಅನ್ನನೆಲ್ಲ ಖಾಲಿ ಮಾಡ್ತಾರೆ. ಖಂಡಿತ ಈ ಥರ ಒಂದು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದರದ್ದು ಮಸಾಲೆ ಹಾಕಿರೋಂಥದ್ದೆಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಚೆನ್ನಾಗಿ ಒಂದು ಫೈನ್ ಮಿಕ್ಸನ್ನ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು 10 ನಿಮಿಷ ಎಣ್ಣೆ ಬಿಡೋವರೆಗೂ ಕುದಿಸಿದ್ರೆ, ಇದು ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಅದ್ರದ್ದು ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಅಂತ ಅಷ್ಟೇ. ಇವಾಗ ನೋಡಿ ಫೈನಲಾಗಿ ಕುದ್ದು ಈ ರೀತಿ ಆಗಿದೆ. ಇವಾಗ ಲಾಸ್ಟಲ್ಲಿ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಅಂತ ಹೇಳ್ತೇನೆ. ಒಂದು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿ ಸರ್ವಿಂಗ್ ಬೌಲ್ನಲ್ಲಿ ನಾನು ಹಾಕ್ತೇನೆ. ಫೈನಲ್ ಇದಾಯಿತು. ಇವಾಗ ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡೋಣ. ರೆಡಿ ಟು ಈಟ್, ತಿನ್ನಲಿಕ್ಕೆ ರೆಡಿಯಾಗಿದೆ. ವಾವ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ಹೋಗಬೇಕು ಇದು ಕ್ರೆಡಿಟು. ಅವಳೇ ಇದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಮಾಡಿದ್ದು. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.